ಅದೇ ಬೆಂಡೆಕಾಯಿ ಪಲ್ಯ, ಅದೇ ಬೆಂಡೆಕಾಯಿ ಗೊಜ್ಜು, ಬೇರೆ ಏನು ಮಾಡೋಕ್ಕಾಗಲ್ವ ಅಂತ ಯೋಚನೆ ಮಾಡಬೇಕಾದ್ರೆ ಮೊಸರು ಹಾಕ್ಬಿಟ್ಟು ಯಾಕೆ ಮಾಡಬಾರ್ದು ಅನಿಸ್ತು. ಸೊ ಅದಕ್ಕೆ ಮೊಸರು ಸಾರು ಥರ ಮಾಡೋಣ ಅಂತ ಟ್ರೈ ಮಾಡಿದೆ, ಚೆನ್ನಾಗಾಗಿತ್ತು. ಮೊದಲಿಗೆ ಬೆಂಡೆಕಾಯಿನ ವಾಶ್ ಮಾಡಿ ಒರೆಸಿ ಇದರ ತಲೆ ಬಾಲ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಒಂದೂವರೆ ಇಂಚಷ್ಟು ಕಟ್ ಮಾಡಿ ಉದ್ದಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣ ಮಾಡಬಾರ್ದು, ಇಷ್ಟು ಉದ್ದ ಅಟ್ಲೀಸ್ಟ್ ಇರಲೇಬೇಕು. ಸೊ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದು ಬೆಂಡೆಕಾಯಿನೆಲ್ಲ ಹಾಕಿ ಕೈ ಬಿಡ್ದಂಗೆ ಇದನ್ನ ಉರಿತಾ ಇರಬೇಕು. ಇದು ಫಸ್ಟು ಚೆನ್ನಾಗಿರುತ್ತೆ, ಅದಾದಮೇಲೆ ಲೋಳೆ ಬಿಡೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಮತ್ತೆ ಚೆನ್ನಾಗಿ ಕುಕ್ ಆದಮೇಲೆ ಅದು ಲೋಳೆ ಎಲ್ಲ ಹೋಗಿಬಿಡುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಖಾರ ಪುಡಿ, ಧನಿಯಾ ಪುಡಿ, ಉಪ್ಪು, ಗರಂ ಮಸಾಲ ಮತ್ತು ಒಂಚೂರು ವೆಜಿಟೇಬಲ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಅದಾದಮೇಲೆ ಮತ್ತೆ ಬೆಂಡೆಕಾಯಿ ಚೆಕ್ ಮಾಡಬೇಕು. ಇದು ಈ ರೀತಿ ಆಗಿರುತ್ತೆ, ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಿರುತ್ತೆ. ಆಮೇಲೆ ಲೋಳ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈ ಥರ ಹುರಿದದನ್ನು ಎತ್ತಿಟ್ಕೋಬೇಕು ಸೈಡಲ್ಲಿ. ಮತ್ತು ಇನ್ನೊಂದು ಪ್ಯಾನ್ ತೊಗೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಿ ಅದೆಲ್ಲ ಸ್ವಲ್ಪ ವಾಸನೆ ಹೋದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ, ನಾನು ಇದರಲ್ಲಿ ಉಪ್ಪು ಹಾಕೋದು ಮರ್ತೋದೆ, ಆಮೇಲೆ ಹಾಕಿದೆ. ಆಮೇಲೆ ಅರಿಶಿನ ಪುಡಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಮೊಸರು ಮಿಕ್ಸ್ಚರ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ 5-10 ಮಿನಿಟ್ಸ್ ಸಣ್ಣ ಸಿಮ್ಮಲ್ಲಿ ಮುಚ್ಚಿಡಬೇಕು. ಅದಾದಮೇಲೆ ಅದನ್ನು ಓಪನ್ ಮಾಡಿ ನಾವೇನು ಹುರಿದಿಟ್ಕೊಂಡಿರ್ತಾರೋ ಬೆಂಡೆಕಾಯಿ ಇರುತ್ತಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದು ಬೆಂಡೆಕಾಯಿ ಸ್ವಲ್ಪ ಸಾಫ್ಟ್ ಇದ್ದರೆ ಅದು ಬೇಗ ಬೆಂದೋಗಿ ಮಸಿ ಆಗಿಬಿಡುತ್ತೆ. ಸೊ ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಸೊ ಅದಾದಮೇಲೆ ಒಂದು 5-7 ಮಿನಿಟ್ಸಲ್ಲೆಲ್ಲ ರೆಡಿ ಇರುತ್ತೆ. ಇದು ಆ್ಯಕ್ಚುಲಿ ನಾನು ಮೊಸರು ಒಡೆಯಲ್ಲ ಅಂದ್ಕೊಂಡಿದ್ದೆ, ಬೀಟ್ ಮಾಡಿದ್ದೆ, ಬಟ್ ಸ್ವಲ್ಪ ಒಡೆದಿತ್ತು. ಬಟ್ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೆಂಗಾಯಿತು ಅಂತ ಹೇಳಿ. ಬಾಯ್.